ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಇಂದು TET 2025ರ ಪೇಪರ್ ಸೆಕೆಂಡ್ದ ಮ್ಯಾಥ್ಸ್ ಕ್ವಶನ್ ಪೇಪರನ್ನು ನೋಡೋಣ, ಅದನ್ನು ಬಿಡಿಸೋಣ. ಸೊ ಈಗ ಅದರಲ್ಲಿ 91ನೇ ಪ್ರಶ್ನೆ ಇದೆ. ಒಂದು ಸಂಖ್ಯೆಯ 35% ಬೆಲೆಯು 28 ಆದರೆ ಆ ಸಂಖ್ಯೆಯೇ ಯಾವುದು ಅಂತೇಳಿ. ಸೊ ಇಲ್ಲಿ 35% ಅಂತ ಕೊಟ್ಟಿದ್ದಾರೆ, 28 ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂಥದ್ದು ಅಂತಂದರೆ ಸೊ ನಾವೇನು ಮಾಡೋಣ, ಸೊ 28 ಡಿವೈಡೆಡ್ ಬೈ 35 ಇಂಟು 100 ಮಾಡೋಣ. 7 4 28, 7 5 ಸೊ 35, ಸೊ 5 ಅಂದರೆ 5 2 10 0 0 ಅಂದರೆ ಎಷ್ಟೈತ್ರಿ 24 ಸೊ 80. ಸರಿಯಾದಂಥ ಉತ್ತರ ಯಾವುದ್ರಿ? ಸೊ 80 ಡಿ. ಸರಿಯಾದಂಥ ಉತ್ತರ ಡಿ. ಇನ್ನು 92ನೇ ಪ್ರಶ್ನೆ ಇದೆ ನೋಡ್ರಿ. ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು? ಒಂದು ಬಹುಪದೋಕ್ತಿಗೆ ಸಂಬಂಧಿಸಿದಂತಹ ಒಂದು ಹೇಳಿಕೆ ಇದೆ. ಇಲ್ಲಿ √x+3 ಒಂದು ಬಹುಪದೋಕ್ತಿ ಅಂತ ಕರಿತೀವಿ. √x ಇರೋದ್ರಿಂದ ಇದು ಬಹುಪದೋಕ್ತಿ ಸೊ ಆಗಂಗಿಲ್ಲ, ಹಾಗಾಗಿ ಇದು ಸರಿಯಾದಂಥ ಹೇಳಿಕೆ ಅಲ್ಲ ಅಂತ ಹೇಳಿ. ಇನ್ನು ನೆಕ್ಸ್ಟ್ 2 ಇದು ಒಂದು ಸ್ಥಿರ ಬಹುಪದೋಕ್ತಿ. ಹೌದು, ಬಹುಪದೋಕ್ತಿಯಲ್ಲಿ ಸ್ಥಿರವಾದಂಥ ಬೆಲೆ ಅಂಕಿಯಿಂದ ಗುರುತಿಸ್ತೇವೆ, ಹಾಗಾಗಿ ಇದು ಸ್ಥಿರ ಬಹುಪದೋಕ್ತಿ ಆಗಿದೆ. ಇನ್ನು ಒಂದು ಘನ ಬಹುಪದೋಕ್ತಿಯು ಯಾವಾಗಲೂ 2 ಶೂನ್ಯತೆಗಳನ್ನು ಹೊಂದಿರುತ್ತೆ ಅಂತೇಳಿ. ಸೊ ಇಲ್ಲಿ ಘನ ಅಂತಂದ್ರೆ 3 ಆಗಬೇಕು, 3 ಶೂನ್ಯತೆಗಳು ಅಂತೇಳಿ. ಸೊ 2 ಕೊಟ್ಟಿದ್ದಾರೆ, ಹೀಗಾಗಿ ಇದು ಕೂಡ ಅಲ್ಲ ಅಂತೇಳಿ. ಸೊ ನಂತರ 4ನೇದು ಶೂನ್ಯ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ 1 ಆಗಿದೆ ಅಂತೇಳಿ. ಸೊ ಅಲ್ಲಿ 1 ಅಂತ ಆಗೋದಿಲ್ಲ. ಸೊ 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, ಯಾವುದೇ ಆದ್ರೂ ಕೂಡ 0 ಆಗಿರ್ತೈತಿ, ಹೀಗಾಗಿ 1 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೀಗಾಗಿ ಆನ್ಸರ್ ತಪ್ಪಾಗ್ತೈತಿ. ಹಾಗಾಗಿ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಅಂದ್ರೆ 2 ಸ್ಥಿರ ಬಹುಪದೋಕ್ತಿ ಅಂತೇಳಿ. ಇನ್ನು 93ನೇ ಪ್ರಶ್ನೆ ನೋಡ್ರಿ ಏನಿದೆ. ಸೊ ಕೊಟ್ಟಿರುವಂತಹ ಚಿತ್ರದಲ್ಲಿ AB ಮತ್ತು CD ಗಳು 2 ರೇಖೆಗಳು, AB ಮತ್ತು CD 2 ರೇಖೆಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ನಂತರ OE DOB ಯ ಕೋನಾರ್ಧಕ ರೇಖೆ ಅಂತ ಕರಿತೀವಿ. OE ಇದು DOB ಯ ಕೋನಾರ್ಧಕ ರೇಖೆ. ಇಲ್ಲಿ AOD ಅಂತ ಹೇಳಿ ಏನ್ ಮಾಡಿದ್ದಾರೆ ಅಂದ್ರೆ ಕೋನ ಕೊಟ್ಟಿದ್ದಾರೆ, 80 ಡಿಗ್ರಿ ಕೊಟ್ಟಿದ್ದಾರೆ. ಹಾಗಾಗಿ DOE ಅಂದ್ರೆ ಈ ಕೋನ DOE ಎಷ್ಟು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸರಳ ರೇಖೆ ಅಂತ ನಾವು ತೆಗೆದುಕೊಂಡು ಹೋದ್ರೆ ಸೊ ಏನದಿರಿ AOB ಒಂದು ಸರಳ ರೇಖೆ ಅಂತಂದ್ರೆ ಇದು 180 ಯಾವಾಗಲೂ ಏನಾಗಿರುತ್ತೆ ಕೋನ 180. ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಸೊ ಇಲ್ಲಿ 80 ಡಿಗ್ರಿ ಕೊಟ್ಟಿದ್ದಾರೆ. ಈ ಕೋನದ ಮೇಲೆ ಉಂಟಾಗಿರುವಂತಹ ಉಳಿದ ಕೋನಗಳ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಇಲ್ಲಿ 2 ಸೇರಿದ್ರೆ ಸೊ 100 ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ 80 ಇದೆ, ಸೊ 100 ಅಂದ್ರೆ 180 ಆಗೋದು. ಸೊ 180 ಅಂದ್ರೆ ಇದೆರಡು ಕೋನಾರ್ಧಕ ಅರ್ಧ ಅಂತ ಹೇಳಿದ್ರು. ಕೋನಾರ್ಧಕ ಅಂತಂದ್ರೆ 2 ಕಡೆ ಏನಾಗಿರುತ್ತೆ ಅಂದ್ರೆ 50-50 ಅಂತ, 50-50 100 ಅಂತ ಇರ್ತದೆ. ಹಾಗಾಗಿ ಸೊ ಇಲ್ಲಿ DOE ಕೋನದ ಅಳತೆ ಎಷ್ಟು ಅಂತಂದ್ರೆ ಸೊ 50. ಸರಿಯಾದಂಥ ಉತ್ತರ ಎಷ್ಟಿದೆ? ಸೊ ಕೊಟ್ಟಿರುವಂತಹ ಉತ್ತರ ಸೊ 3 ಅಂತೇಳಿ. ಹಾಗಾಗಿ ಸರಿಯಾದಂಥ ಉತ್ತರ ಸೊ 50. ಸೊ ಬರ್ಕೊಳ್ರಿ. ಸೊ ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ಮತ್ತೆ ಬಿಡಿಸೋಣ. ನಾಲ್ಕನೇ ಪ್ರಶ್ನೆ ನೋಡಿ. ಒಂದು ಚತುರ್ಭುಜದ 3 ಕೋನಗಳು 98 ಡಿಗ್ರಿ, 62 ಡಿಗ್ರಿ ಮತ್ತು 84 ಡಿಗ್ರಿ ಆದರೆ 4ನೇ ಕೋನ ಯಾವುದಾಗಿರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಚತುರ್ಭುಜದಲ್ಲಿ ನಮಗೆ ಗೊತ್ತಿರೋ ಹಾಗೆ ಸೊ 4 ಕೋನಗಳು ಅಂತ ಇರ್ತೈತಿ. ಸೊ ಅಲ್ಲಿ ಒಟ್ಟು ಮೊತ್ತ ಏನಾಗ್ತದೆ ಅಂದ್ರೆ 360 ಇರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಕೋನಗಳ ಒಟ್ಟು ಕೋನಗಳ ಸಂಖ್ಯೆ ನೋಡ್ರಿ ಎಷ್ಟದ 3 ಇದಾವೆ. ಸೊ ಕೂಡಿಸ್ರಿ 98 62 ಪ್ಲಸ್ 84. ಸೊ ಕೂಡಿಸಿದ್ರೆ ಎಷ್ಟಾಗ್ತದೆ? ಸೊ 8 2 10 14 ಸೊ 14 1 ಅಂದರೆ 9 9 18 20 24 244 ಐತಿ. ಸೊ ಒಟ್ಟು ಚತುರ್ಭುಜದ ಒಟ್ಟು ಕೋನಗಳ ಮೊತ್ತ ಎಷ್ಟಿದೆ ರೀ? ಚತುರ್ಭುಜದ ಒಟ್ಟು ಕೋನ ಮೊತ್ತ 360 ಇದೆ. ಸೊ 360ರಲ್ಲಿ 244 ಸೊ ಮೈನಸ್ ಮಾಡಿದ್ರೆ 360ರಲ್ಲಿ 244 ಮೈನಸ್ ಮಾಡಿದ್ರೆ
ಸೊ 10 4 ಹೋದ್ರೆ ಸೊ 6 ಕೈಲ ಸೊ 6 5 ಹೋದ್ರೆ ಸೊ 1 ನಂತರ 102 ಹೋದ್ರೆ ಸೊ 116 ಆಯ್ತು. 116 ಅಂತ ಅನ್ನೋದು ಇದೇನಾಗ್ತದೆ ಅಂದ್ರೆ ಸೊ ಕೋನದಲ್ಲಿ 90ಕ್ಕಿಂತ ಮೇಲ್ಪಟ್ಟು ಗ್ರೇಟರ್ ದ್ಯಾನ್ ಆಗಿದೆ ಅಂದ್ರೆ 180ಕ್ಕಿಂತ ಒಳಗಡೆ ಇದೆ. ಸೊ ಅವಾಗ ಏನಾಗ್ತದೆ ಅಂದ್ರೆ 90 ಡಿಗ್ರಿ ಅಂತಿತ್ತು ಅಂದ್ರೆ ಸೊ ಅದನ್ನ ನಾವೇನಂತ ಕರಿಬಹುದು ಲಂಬ ಕೋನ ಅಂತ ಕರಿತೀವಿ. 90ಕ್ಕಿಂತ ಒಳಗಡೆ ಇರೋದು ಏನಂತ ಕರಿತೀವಿ ಅಂದ್ರೆ ಲಘು ಕೋನ ಅಂತ ಕರಿತೀವಿ. ಇಲ್ಲಿ 116 ಏನಾಗಿದೆ 90ಕ್ಕಿಂತ ಮೇಲ್ಪಟ್ಟು, ಹಾಗಾಗಿ 180ಕ್ಕಿಂತ ಕಡಿಮೆ ಇರೋದ್ರಿಂದ ಸೊ ಇದನ್ನ ನಾವು ಏನಂತೀವಿ ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾಗಿ ಸರಿಯಾದಂತ ಉತ್ತರ ಯಾವುದಿದೆ ಅಧಿಕ ಕೋನ ಅಂತ ಹೇಳಿ. ಇನ್ನು ಇಲ್ಲಿ 5ನೇ ಪ್ರಶ್ನೆ ನೋಡೋಣ. ಏನಿದೆ ರೀ -4 m+3 ಇಂಟು -4 m+1 -4 6 ಆದ್ರೆ m ನ ಬೆಲೆ ಅಂತ. ಸೊ ಫಸ್ಟ್ ಬರ್ಕೊಳ್ಳೋಣ. ಏನು -4 m+3 ಇಂಟು -4 m+1 -4 6. ಸೊ ಇದನ್ನೇ ನೋಡ್ರಿ. ಸೊ ಇಲ್ಲಿ -4 ಕಾಮನ್ ತಗೊಳ್ತೀನಿ. ಸೊ ಮೇಲ್ಗಡೆ ಕೂಡಿಸ್ತೀನಿ m+3 ಡೈರೆಕ್ಟ್ ಬರೀತೀನಿ 2m+4 ಅಂತೇಳಿ ಕೂಡಿಸ್ತೀನಿ. ಅಂದ್ರೆ ಮೇಲ್ಗಡೆ m+3 ಮತ್ತು m+1 ಕೂಡಿಸ್ತೀನಿ. 2m+1 -4 6 ಆಯ್ತು. ಸೊ ಇದನ್ನೇ ಮುಂದುವರೆದು -4 ಇದು ಇರ್ತದೆ, -4 ಕಾಮನ್ ಇರೋದ್ರಿಂದ ಸೊ ಏನ್ ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ. ಸೊ ಹಾಗಾಗಿ 2m+4 6 ಆಯ್ತು. ಸೊ 2m+4 ಅಂತಂದ್ರೆ ಸೊ 2m 6 ಪ್ಲಸ್ 4 ಇದ್ದಿದ್ದು -4 ಮಾಡೋಣ್ರಿ. ಸೊ ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ. ಸೊ 2m 2 ಆಯ್ತು. ಹಾಗಾಗಿ therefore m 1 ಒಂದೇ ಮಾಡಿದ್ರೆ ಸೊ m 1 m ದ ಬೆಲೆ 1. ಹಾಗಾಗಿ ಸರಿಯಾದಂತ ಉತ್ತರ ಏನಾಗ್ತದೆ ಅಂದ್ರೆ ಸೊ 1 ಸರಿ. ಸೊ ನೆಕ್ಸ್ಟ್ ಒಂದು ವೃತ್ತದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾನೆ 49 π ಅಂತ ಕೊಟ್ಟಿದ್ದಾನೆ. ಆ ವೃತ್ತವನ್ನು ತೆಗೆದಾಗ ಸೊ ಸಾಮಾನ್ಯವಾಗಿ ಏನು ಮಾಡ್ತೀವಿ ಒಂದು ವೃತ್ತನ 4 ಭಾಗ ಮಾಡ್ತೀವಿ. ಸೊ ಅದನ್ನು 1 2 3 4 ಅಂತ ಕೊಡ್ತೀವಿ. ಸೊ ಕೊಟ್ಟಾಗ ಸೊ ಇಲ್ಲಿ ಅದರ 49 π ಅಂತ ಕೊಡ್ತಾನೆ. ಅಂದ್ರೆ ಒಂದೊಂದು ಭಾಗನು 49 π ಅಂತ ಕೊಟ್ಟಾಗ ಅದರ ಚತುರ್ಥಕ ಅಂದ್ರೆ 4ನೇದು ಅಂತ ಹೇಳ್ತೀವಿ. ಹಾಗಾಗಿ ಚತುರ್ಥಕದ ಇದು ಏನಾಗ್ತದೆ ವಿಸ್ತೀರ್ಣ ಏನು ಅಂತಂದ್ರೆ ಸೊ ಅದನ್ನ ಕೊಟ್ಟಿರುವಾಗ 49.5 49 π ಡಿವೈಡೆಡ್ ಬೈ 4 ಆಗುತ್ತೆ. ಹಾಗಾಗಿ ಸರಿಯಾದಂತ ಉತ್ತರ ಸೊ 1. ಸರಳವಾದಂತಹ ಪ್ರಶ್ನೆ. ಸೊ 96. ಸೊ ಬರ್ಕೊಳ್ರಿ. ಮತ್ತೆ ನೆಕ್ಸ್ಟ್ 97ನೇ ಪ್ರಶ್ನೆಗೆ ನಾವು ಹೋಗೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನಿದೆ. ಸೊ 97. ಸೊ ಕೊಟ್ಟಿರುವಂತದ್ದು ಸರಾಸರಿ ಮೇಲೆ 1 4 10 p 16 ಈ ಸಂಖ್ಯೆಗಳ ಗುಂಪಿನ ಸರಾಸರಿ ಸೊ 9 ಆಗಿದೆ. ಹಾಗಾದ್ರೆ p ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿ. ಸೊ ಕೊಟ್ಟಿರುವಂತಹ ಸಂಖ್ಯೆಗಳು ಎಷ್ಟಿದಾವೆ 1 2 3 4 5. ಹಾಗಾಗಿ ನಾವೇನ್ ಮಾಡೋಣ ಸೊ 9 × 5 ಮಾಡೋಣ. ಒಟ್ಟು ಮೊತ್ತ ಎಷ್ಟಾಗ್ತದೆ ಸೊ 45 ಆಗ್ತದೆ. ಹಾಗಾಗಿ ಇಷ್ಟು ಸಂಖ್ಯೆಗಳನ್ನು ಕೂಡಿಸೋಣ. 1 + 4 + 10 + 16 ಎಷ್ಟಾಗ್ತದೆ ನೋಡ್ರಿ 6 6 4 10 11. ಸರಿ 11 ಅಂದ್ರೆ 1 2 ಸೊ 3 ಸೊ ಅಂದ್ರೆ 31. ಸರಿ 16 10 26 26 4 30 31. ಸರಿ ಈಗೇನು ಮಾಡೋಣ ಸೊ ಇರುವಂಥ ಮೊತ್ತದಲ್ಲಿ ಸೊ 31 ಕಳೆಯೋಣ. ಸೊ ಎಷ್ಟೈತ್ರಿ 5ರಾಗ 1 ಹೋದ್ರೆ ಸೊ 4, ನಂತರ 4ರ 3 ಹೋದ್ರೆ ಸೊ 1. therefore p ದ ಬೆಲೆ ಎಷ್ಟೈತ್ರಿ p ದ ಬೆಲೆ 14. ಸರಿಯಾದಂತ ಉತ್ತರ ಸೊ 14 ಅಂತ ಹೇಳಿ. ಇನ್ನು ನೆಕ್ಸ್ಟ್ 98ನೇ ಪ್ರಶ್ನೆ ನೋಡ್ರಿ. ಎರಡು ಸಂಖ್ಯೆಗಳ ಗುಣಲಬ್ಧವು -28/27. ಅವುಗಳಲ್ಲಿ ಒಂದು ಸಂಖ್ಯೆ ಏನಿದೆ -4/9 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಳಿ. ಸೊ ಇಲ್ಲಿ ನಾವು ತಗೊಳ್ಳೋದಾದ್ರೆ -4/9 ಇನ್ನೊಂದು ಸಂಖ್ಯೆ x ಇದೆ, ಅದನ್ನು 28/27 ಅಂತ ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆ.
ಸೊ ಈಗ ಏನು ಮಾಡೋಣ, ಕ್ಯಾನ್ಸಲೇಷನ್ ಮಾಡೋಣ. ಹೆಂಗಾಗ್ತದೆ ರೀ, ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗ್ತತಿ. ಸೊ 4 ಒಂದ್ಲೆ 4 ಏಳೆ ಸೊ 28, ಸೊ 9 ಒಂದ್ಲೆ 9 ಮೂರ್ಲೆ 27, ಹಾಗಾಗಿ 7/3 ಆಯಿತು. ಸೊ ಹಾಗಾಗಿ ಇನ್ನೊಂದು ಸಂಖ್ಯೆ x equal to therefore x equal to 7/3 ಅಂತ ಹೇಳಿ. ಸೊ ಯಾವ್ದಂತ ಉತ್ತರ ಯಾವ್ದ್ರಿ, ಸೊ 7/3. ನೆಕ್ಸ್ಟ್ 99ನೇದು, ಒಂದು ಪಾದದ ವಿಸ್ತೀರ್ಣ 49 ಪೈ cm² ಅಂತಿದೆ ಮತ್ತು ಎತ್ತರ 12 ಸೆಂಟಿಮೀಟರ್ ಇರುತ್ತೆ. ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ, ಎತ್ತರವನ್ನು ಕೊಟ್ಟಿದ್ದಾರೆ, ಶಂಕುವಿನ ಘನಫಲ ಕಂಡಿಡಿ ಅಂತ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಶಂಕುವಿನ ಅಂತ ನಾವು ಚಿತ್ರ ತೆಗೆದ್ರೆ, ಸೊ ಇದರಲ್ಲಿ ಹೈಟ್ ಕೂಡ ಕೊಟ್ಟಿದ್ದಾರೆ, h equal to ಎಷ್ಟಿದೆ, ಸೊ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಂತರ ಇದ್ರದ್ದು ವಿಸ್ತೀರ್ಣ ಏನಿದೆ 49 ಪೈ ಅಂತೇಳಿ, ಸೊ ಇದನ್ನು ಕೊಟ್ಟಿದ್ದಾರೆ. ಸೊ ಈಗ ಸೂತ್ರ ಬರೋಣ, v equal to 1/3 pi r square h ಅಂತೇಳಿ, pi r square h ಅಂತೇಳಿ. ಸೊ v ಹಾಗೆ ಇಡೋಣ, 1/3 ಬರೆಯೋಣ. pi r square equal to ಎಷ್ಟಿದೆ ರೀ, ಸೊ 49. ಸೊ ಇಲ್ಲಿ ಏನು ಮಾಡೋಣ, 49 ಇಂಟು h ಅಂದರೆ ಸೊ 12, ಸೊ 3 ಒಂದ್ಲೆ 3 4 12, ಸೊ ಈಕ್ವಲ್ ಟು ಎಷ್ಟೈತ್ರಿ, ಸೊ 4 9 ಸೊ 36, 3 4 4 16 16 3 19, ಸೊ 196 ಸೆಂಟಿಮೀಟರ್ ಕ್ಯೂಬ್ ಅಂತ. ಸರಿಯಾದಂಥ ಉತ್ತರ 196 ಸೆಂಟಿಮೀಟರ್ ಕ್ಯೂಬ್ ಅಂತ ಬರ್ಕೊಳ್ರಿ. ಸೊ ನೆಕ್ಸ್ಟ್ 100ದಿಂದ ಕ್ವಶನ್ಸ್ ಬಿಡಿಸೋಣ. ಸೊ ಮತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. 100ನೇದು ಏನಿದೆ ನೋಡ್ರಿ, ಸೊ 1:2 3ರ ಅನುಪಾತದಲ್ಲಿರುವಂತಹ 3 ಸಂಖ್ಯೆಗಳ ವರ್ಗಗಳ ಮೊತ್ತವು 899 ಆದರೆ ಆ 3 ಸಂಖ್ಯೆಗಳು ಯಾವುವು ಅಂತ ಹೇಳಿ. ಇಲ್ಲಿ ಆ ಸಂಖ್ಯೆಗಳನ್ನು ನಾವು ಏನು ಮಾಡೋಣ, x ಅಂತ ಮಾಡೋಣ, 3 ಸಂಖ್ಯೆಗಳ ವರ್ಗವನ್ನು ಮಾಡೋಣ. ಅಂದರೆ 1 x², ಸೊ ಪ್ಲಸ್ 2 x², ಸೊ ಪ್ಲಸ್ 3 x² equal to ಎಷ್ಟೈತ್ರಿ, ಸೊ 896. ಅವಾಗ x² ಪ್ಲಸ್ 4x² ಪ್ಲಸ್ 9x² equal to 896 ಆಯ್ತು. ಸೊ ಇದು ಅಷ್ಟು ಕೂಡಿಸಿದ್ರೆ ಎಷ್ಟಾಯ್ತು ರೀ, 9 10 14 ಅಂದರೆ 14x² equal to 896 ಆಯಿತು. ಸೊ x² equal to ಮಾಡಿದ್ರೆ ಇಲ್ಲಿ 14 ಒಂದ್ಲೆ 14 64, ಸೊ x² equal to ಏನೈತ್ರಿ 64 ಆಯಿತು. ಸೊ ಹಾಗಾದರೆ ಇದನ್ನು x² ಇದ್ದದನ್ನು ಏನು ಮಾಡೋಣ, x² equal to 8² ಅಂತ ಮಾಡೋಣ. therefore x equal to 8 ಅಂತ ಆಯ್ತು. ಎಷ್ಟೈತ್ರಿ, x equal to 8 ಅಂತ ಆಯ್ತು. ಸೊ ಹಾಗಾಗಿ ಫಸ್ಟ್ನೇದು ಆನ್ಸರ್ 1ನೇ ಉತ್ತರ 8 16 4 24 ಏನಾಗ್ತತಿ, ಆನ್ಸರ್ ಸರಿಯಾಗಿ. ನೆಕ್ಸ್ಟ್ 101ನೇ ಪ್ರಶ್ನೆ, ಬಿಂದು -a ಮತ್ತು ಮೂಲ ಬಿಂದುವಿನ ನಡುವಿನ ದೂರ ಎಷ್ಟು ಅಂತೇಳಿ. ಸೊ ಇದನ್ನು ನಾವು ಇಲ್ಲಿ ಚಿತ್ರ ಮುಖಾಂತರ ನೋಡೋದಾದ್ರೆ ಸೊ ಏನಾಯ್ತು ಅಂದರೆ -a ಅಂತೇಳಿ ಹೌದ್ರಿ. ಸೊ ಇದನ್ನು x ಅಂತ ಮಾಡಿ y ಅಂತೇಳಿ ನಾವು ತೆಗೆದುಕೊಂಡು ಹೋದಾಗ ಡಿ ಸೂತ್ರ ಏನಿದೆ ಅಂತಂದ್ರೆ √x² ಪ್ಲಸ್ y² ಅಂತಿದೆ. ಸೊ ಅದನ್ನೇನು ಮಾಡಿದ್ರೆ ಸೊ ಡಿ ಈಕ್ವಲ್ ಟು √-a² ಸೊ ಪ್ಲಸ್ a² ಅಂತೇಳಿ. ಸೊ ಮಾಡಿದ್ರೆ ಏನೈತ್ರಿ, ಸೊ ಟೋಟಲು √2a² ಅಂತಾಯಿತು. ಸೊ ಅದನ್ನೇ ನಾವು ಸಪ್ರೇಟ್ ರೂಟ್ ಹಾಕಿದ್ರೆ √2 ಅಂಥೇಳಿ, ಸೊ ನಂತರ √a² ಅಂತೇಳಿ. ಸೊ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಮಾಡಿದ್ರೆ ಸೊ a √2 ಅಂತೇಳಿ. a ಮೊದಲೇ ಬರೆದೇವು ಅಂದರೆ
ಸೊ a√2 ಅಂತ ಹೇಳಿ ಸರಿಯಾದಂತ ಉತ್ತರ ಏನಾಗ್ತದ a√2 ಅಂತ ಹೇಳಿ ಸೊ ಸರಿಯಾದಂತ ಉತ್ತರ. ಇನ್ನು ನೆಕ್ಸ್ಟ್ 102ನೇ ಪ್ರಶ್ನೆ 7ರ 2 ಕ್ರಮಾನುಗತ ಗುಣಕಗಳ ಅಂದ್ರೆ 7ರ ಸಂಖ್ಯೆಯಲ್ಲಿ ಇರುವಂತಹ 2 ಕ್ರಮಾನುಗತ ಗುಣಕಗಳ ವರ್ಗಗಳ ಮೊತ್ತವು ಅಂದ್ರೆ 7 ಬಗ್ಗೆ 7 7 14 7 21 ತಗೊಂಡ್ರೆ ಆ ರೀತಿ ಗುಣಕಗಳ ವರ್ಗಗಳ ಮೊತ್ತ ಏನಾಗಬೇಕು ಅಂದ್ರೆ 637 ಆಗ್ತೈತಿ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುದು ಅಂತ ಹೇಳಿ ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಉತ್ತರ ಮುಖಾಂತರನೇ ಆ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ. ಸೊ ಒಂದನೇದಾಗಿ ನೋಡಿದ್ರೆ ಸೊ ಇದರ ವರ್ಗವನ್ನು ಮಾಡಿದ್ರೆ ಸೊ 7 ಸ್ಕ್ವೇರ್ ಆಗ ಎಷ್ಟೈತ್ರಿ, ನಂತರ 7 ಸ್ಕ್ವೇರ್ ಈಕ್ವಲ್ ಟು 49. ಸೊ 14 ಸ್ಕ್ವೇರ್ ಮಾಡಿದ್ರೆ 196. ಸೊ ಕೂಡಿಸಿದ್ರೆ ಮತ್ತೊಂದು 10 15 10 14 ಸೊ 2 ಅಂದ್ರೆ 245 ಆಯ್ತು. ಸೊ ಇದು ಅಂಕರ ಸೊ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್ ಇದನ್ನು ಮಾಡಿದ್ರೆ 14 ಸ್ಕ್ವೇರ್ ಅಂತ ಮಾಡಿದ್ರೆ 14 ಸ್ಕ್ವೇರ್ ಅಂದ್ರೆ 196. ಸೊ ನಂತರ 21 ಸ್ಕ್ವೇರ್ ಮಾಡಿದ್ರೆ 441 ಸರಿ ಕೂಡಿಸ್ರಿ 6 1 ಸೊ 7 9 1 10 13 ಸೊ 4 1 5 1 6 637 ನಮ್ಗೆ ಬೇಕಾಗಿರುವಂಥ ಉತ್ತರವು ಕೂಡ ಅದೇ ಇದೆ. ಹಾಗಾಗಿ ಮುಂದಿನ ಮಾಡುವಂಥ ಅವಶ್ಯಕತೆ ಇಲ್ಲ. ಸರಿಯಾದಂಥ ಉತ್ತರ ಏನಾಯ್ತು ಅಂತಂದ್ರೆ ಆ ಎರಡೂ ಸಂಖ್ಯೆಗಳು 14 ಮತ್ತು 21. ಸೊ ಬರೆದುಕೊಳ್ಳಿ. ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ಏನು ಮಾಡೋಣ, 103ನೇ ಪ್ರಶ್ನೆಯನ್ನು ಸೊ ಬಿಡಿಸೋಣ. ಸೊ ಇಲ್ಲಿ 103ನೇ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿದೆ 40 ವಿದ್ಯುತ್ ಬಲ್ಬ್ಗಳಿರುವಂತಹ ಒಂದು ಬಾಕ್ಸ್ನಲ್ಲಿ ಶೇಕಡ 20ರಷ್ಟು ಬಲ್ಬ್ಗಳು ದೋಷಪೂರಿತವಾಗಿವೆ. ಅದರಿಂದ ಒಂದು ಉತ್ತಮವಾದಂತಹ ಬಲ್ಬ್ ಅನ್ನು ಪಡೆಯುವಂತಹ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಸೊ 40ಕ್ಕೆ ಏನಿದೆ ಅಂತಂದ್ರೆ ಸೊ ಎಷ್ಟು ಪ್ರತಿಶತ ಆಗಿದೆ ರೀ, ಶೇಕಡ 20% ಏನಾಗಿದೆ ಅಂತಂದ್ರೆ ಬಲ್ಬ್ಗಳು ಬಾಕ್ಸ್ನಲ್ಲಿ ದೋಷಪೂರಿತವಾಗಿದೆ. ಹಾಗಾದ್ರೆ ಇಲ್ಲಿ ಸೊ 21 ಸೊ 25 ರೀ. ಸೊ 5 1 5 8 ಅಂದ್ರೆ ಏನಾದ್ರು ರೀ, ಒಂದು ಬಾಕ್ಸ್ನಲ್ಲಿ 40 ಇರುವಂತಹ ಒಂದು ಬಾಕ್ಸ್ನಲ್ಲಿ 8 ದೋಷಪೂರಿತವಾಗಿವೆ. ಹಾಗಾದ್ರೆ ಉಳಿದು ಎಷ್ಟು ರೀ, ಸೊ 32. ಯಾಕಂದ್ರೆ 40 8 ಹೋದ್ರೆ 37 ಆಯ್ತು. ಈಗ ಸಂಭವನೀಯತೆ ಏನಂದ್ರೆ ಸೊ ಪಿ ಆಫ್ ಇ ಅಂತ ಕರಿತೀವಿ. ಸೊ ಅದನ್ನು 32 ಅಂತ ಹೇಳಿ ಮಾಡಿದ್ರೆ 32C1 ಡಿವೈಡೆಡ್ ಬೈ ಒಟ್ಟು C1 ಸೊ 40 ಅಂತ. ಸೊ ಹಾಗಾಗಿ 8 4 37 ಸೊ 8 5 40. ಹಾಗಾಗಿ 4/5 ಸಂಭವನೀಯತೆ ಅಂತೇಳಿ. ಸರಿಯಾದಂಥ ಉತ್ತರ ಎಷ್ಟಿದೆ ರೀ, ಸೊ 4/5 ಸರಿಯಾದಂಥ ಉತ್ತರ ಸೊ 1. ನೆಕ್ಸ್ಟ್ 104ರಲ್ಲಿ ಸೊ 8/x = 17/6. ಸೊ ಅನುಪಾತ ಸಮಾನುಪಾತದಲ್ಲಿ 72.6 ಇರುವಂತದ್ದು x ದ ಬೆಲೆ ಕಂಡುಹಿಡಿ ಅಂತಂದ್ರೆ ಸೊ ಇಲ್ಲಿ ಮಧ್ಯದ ಪದಗಳ ಗುಣಲಬ್ಧ ಇಂಟು ಮೊದಲ ಪದಗಳ ಮತ್ತು ಅಂತಿಮ ಪದಗಳ ಗುಣಲಬ್ಧವನ್ನು ಮಾಡಬೇಕು. ಹಾಗಾಗಿ x ಇಂಟು 17.6 = 8 ಇಂಟು 72.6 ಅಂತ ಮಾಡಬಹುದು. therefore x = ಅಂತ ಮಾಡಿದ್ರೆ 8 into 72.6 divided by 17.6. ಇಲ್ಲಿ ಪಾಯಿಂಟ್ ಸೇಮ್ ಇರೋದ್ರಿಂದ ಪಾಯಿಂಟ್ ಅನ್ನು ನಾವು ಇಲ್ಲಿ ಏನು ಮಾಡಬಹುದು, ಕ್ಯಾನ್ಸಲ್ ಕೂಡ ಮಾಡಬಹುದು. ಹಾಗಾಗಿ ಸೊ 8 1 8 2 16 8 2 16 ಸೊ 22 1 22 3 22 3 66 22 30. ಹೀಗಾಗಿ ಸೊ x = ಏನೈತ್ರಿ, ಸೊ 33. x ದ ಬೆಲೆ ಸೊ 33. ಸರಿಯಾದಂತ ಉತ್ತರ ಏನಿದೆ ರೀ, ಸೊ 33. ಸೊ ನೆಕ್ಸ್ಟ್ ABC ಯಲ್ಲಿ ಏನಿದೆ ರೀ, ABC ಯಲ್ಲಿ AB = 3 ಸೆಂಟಿಮೀಟರ್, BC = 2 ಸೆಂಟಿಮೀಟರ್, CA = 2.5 ಆದ್ರೆ ಇಲ್ಲಿ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಕೊಡ್ತಾನೆ. ಅಂದ್ರೆ ABC ಮತ್ತು DEF ಗಳು. ಹಾಗಾಗಿ ಅದರ DF ನ ಸುತ್ತಳತೆ ಎಷ್ಟು ಅಂತ ಹೇಳಿ ಸೊ ಇಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದು ನೋಡೋಣ. ಫಸ್ಟ್ ಬರ್ಕೊಳ್ಳೋಣ. ಸೊ ಏನಿದೆ, ಸೊ ABC ಅಂತ ಹೇಳಿ ಬರ್ಕೊಳ್ಳೋಣ. ಸೊ ABC ದಲ್ಲಿ AB = ಎಷ್ಟಿದೆ ರೀ, 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. BC = ಎಷ್ಟಿದೆ ರೀ,
2 ಅಂತ ಕೊಟ್ಟಿದ್ದಾನೆ, ಸಿ ಎ ಈಕ್ವಲ್ ಟು 2.5 ಕೊಟ್ಟಿದ್ದಾನೆ. ಸರಿಗೆ ಸೊ ಕೊಟ್ಟಿರುವಂಥ ತ್ರಿಭುಜ. ಇನ್ನೊಂದು ಸರ್ವಸಮಾನ ಸೇಮ್ ಇರಬೇಕು ಅಂತ. ಸೊ ಅದರಲ್ಲಿ ಕೊಟ್ಟಿರುವಾಗ ಸೊ ಡಿ ಇ ಎಫ್ ಅಂತೇಳಿ ಮಾಡೋಣ. ಸೊ ಡಿ ಇ ಎಫ್ ಅಂತೇಳಿ ಮಾಡಿದ್ರೆ ಸೊ ಇದರಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾರೆ, ಇ ಎಫ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸರಿ, ಸೊ ಹಾಗಾಗಿ ಇನ್ನು ಡಿ ಎಫ್ ಅದ ಒಟ್ಟು ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಬಿ ಸಿ ಮತ್ತು ಇ ಎಫ್ ಎರಡರಿಂದ ಇರ್ತದೆ, ಕೆಳಗಿನ ಪಾದ ಏನಾಗ್ತದೆ ಎರಡು ಸೇಮ್ ಇರೋದ್ರಿಂದ ಎಷ್ಟಿದೆ ರೀ, 2ರ ವರ್ಗ ಮಾಡಿದ, 2 4 ಅಂತ ಮಾಡಿದಾನ. ಸೊ ಅಂದ್ರೆ ಡಬಲ್ ಮಾಡಿದ 4 ಅಂತಿದೆ. ಸೊ ನೆಕ್ಸ್ಟ್ ಅದೇ ರೀತಿ 3 2 ಸೊ 6 ಅಂತೇಳಿ. ಸೊ 2.5 ಇದ್ದಿದ್ದು ಡಬಲ್ ಮಾಡಿದ್ರೆ ಸೊ 5 ಅಂತೇಳಿ. ನಂತರ ಇದಿಷ್ಟು ಕೂಡಿಸ್ರಿ. ಸೊ ಸುತ್ತಳತೆ ಈಕ್ವಲ್ ಟು 6 4 10 10 5 15 ಸೆಂಟಿಮೀಟರ್. ಎಷ್ಟೈತ್ರಿ? ಸೊ 15 ಸೆಂಟಿಮೀಟರು ಸರಿಯಾದಂಥ ಉತ್ತರ ಸರಿ. ಬರ್ಬೇಕು.